ಕಾಳಿಸಿದ್ದನಹುಂಡಿಯಲ್ಲಿ ವ್ಯಕ್ತಿ ನಿಗೂಢ ಸಾವು. ಸಾವಿನ ಕೊನೆ ಕ್ಷಣ ಸಿಸಿಟಿವಿ ಬಯಲಾಯ್ತು. ಪಕ್ಕಕ್ಕೆ ಬಿಟ್ಟೋದ ಖಾಕಿ ಪಡೆ ಮೇಲೆ ಕುಟುಂಬಸ್ಥರ ಆಕ್ರೋಶ. ಹೌದು, ಮೈಸೂರು ತಾಲೂಕಿನ ಕಾಳಿಸಿದ್ದನಹುಂಡಿ ಗ್ರಾಮದ ಬಸವರಾಜ್ ಅವರು ಬೆಳಿಗ್ಗೆ ಶವವಾಗಿ ಪತ್ತೆಯಾಗಿದ್ದು, ತಡರಾತ್ರಿ ಗ್ರಾಮದ ಬಾರ್ನ ಸಿಸಿಟಿವಿಯಲ್ಲಿ ಇಬ್ಬರು ಪೊಲೀಸ್ ವಸ್ತ್ರ ಧರಿಸಿದ ವ್ಯಕ್ತಿಗಳು ಮೃತನನ್ನು ತಂದು ರಸ್ತೆ ಪಕ್ಕದಲ್ಲಿ ಹಾಕಿ ಹೋಗಿದ್ದಾರೆ. ಇದಾದ ಬಳಿಕ ಒದ್ದಾಡಿ ಬಸವರಾಜ್ ಸಾವನ್ನಪ್ಪಿದ್ದಾರೆ. ವಿಷಯ ತಿಳಿದ ಕುಟುಂಬಸ್ಥರು, ಗ್ರಾಮಸ್ಥರು, ಪೊಲೀಸರು ಈ ಕೃತ್ಯದ ಹಿಂದೆ ಇರುವ ಸಂಶಯವಿದ್ದು ಸೂಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ. ಸದ್ಯ ಪ್ರಕರಣ ಮಂಡ್ಯ ಜಿಲ್ಲಾ ವ್ಯಾಪ್ತಿಗೆ ವಹಿಸಿದ್ದು, ಮೃತ ಬಸವರಾಜ್ ಪ್ರಕರಣ ಏನಾಗಲಿದೆ ಎಂಬುದು ಕಾದು ನೋಡಬೇಕಿದೆ. ನಿನ್ನೆ 7 ಗಂಟೆಗೆ ಸಹ ಪುರಿಗೆ ಹೋಗಿದ್ದ, ಒಂದು ಕಡೆ ಹೋಗಿದ್ದ. ಅಲ್ಲಿ ಬಂದು ಮನೆಗೆ ದನಕರ ಹೋಗ್ಬಿಟ್ಟು ಊಟ ತಿಂಡಿ ಮಾಡಿದ. ಮನೆ ಹೊಟ್ಟು 5 ಗಂಟೆಗೆ ಇಲ್ಲಿ ಬಂದ. ಇಲ್ಲಿ ಹೋಗಿ ಹೊಟ್ಟಲ್ಲಿ ಇಲ್ಲಿಂದ ನಮ್ಮ ಮನೆಗೆ ಬಂದಿಲ್ಲ. ಮನೆಗೆ ಬಂದಾಗ ನಾವೇ ಮಾಡ್ತೀವಿ. ಮಾಮೂಲಿ ಪಚ್ಚ ಡೈಲಿ ಒಂದು ಹೆಂಗ್ಸಿ ಮಾಡಿದ್ವಿ. ಒಬ್ಬಳೆ ಬಾಣ್ತಿದ್ದು ಮೇಲೆ ಅವ್ರ ಮಗಳು ಒಬ್ಬಳೇ ಇದ್ದು. ಮಗಳ್ತು ಮಗ ಬೆಟ್ಕೊಂಡೋಗಿದ್ದ. ಮನೆಗೆ ಬಂದಿಲ್ಲ. ಮನೆಗೆ ಬಂದ ಮೇಲೆ ಮಾಡಿದ್ರು. ಇವ್ರು ಮನೆಗೆ ಬಂದಿಲ್ಲ. ಏನೋ ಅವ್ರ ಅಪ್ಪಾರ್ಟ್ ಬಂದಾಗ ತುಳ್ಕೊಬಿಟ್ಲು ಮಗಳು. ಅವ್ರ ಅಪ್ಪ ಮನೆ ಪಕ್ಕ ಐತೆ ತಮ್ಮ ಮನೆ ಅಲ್ವ ತುಳ್ಕೊಬಿಟ್ಲು. ಬೆಳಗ್ಗೆ 7 ಗಂಟೆ 7:15 ಯಾರೇ ನಾವು ಈ ಮನೆಯವರು ರೋಡಲ್ಲಿ ಹೋದಂಗೆ ಊರೊಳಗೆ ಅವ್ರೇನು ಮಾಡಿದ್ರು. ಇವಾಗ ನಮ್ಮ ಮನೇಲಿ ಬಂದ್ಬಿಟ್ಟು ಆ ಹುಡುಗ ಬಂದು ನೋಡಿ ಮಕ್ಕ ನೋಡ್ದಂಗೆ ಆಗೋಗಿ ಅವ್ರ ಅಣ್ಣಗಳ ತಮ್ಮಗಳದಂಗೆ ಈ ಮನೆಯವರು ತಮ್ಮ ಓಡ್ ಬಂದು ಅನ್ನ ಹಾಕಂದು ಅಲ್ಲಾಡಿಸಿ ಅನ್ನ ಮುಟ್ತರು. ಆಗ ಗೊತ್ತಾಗದು. ಆಗ ನಾವು ಹೋಗಿ ಕ್ಯಾಮ್ರಾ ತೆಗಿಸೋ. ಕ್ಯಾಮ್ರಾ ಏನು ಮಾಡ್ತು, ಪೊಲೀಸನ್ನು ಡಿಟೇಲ್ ಆಗಿ ತಂದು ಮಾಡಿಸೋ. ಪೊಲೀಸ್ ಅದು ಕ್ಯಾಮ್ರಾ ತಂದಿದ್ರು. ಆಗ ಕ್ಲಾರಿಟಿ ಮಾಡಿ ಕ್ಯಾಮ್ರಾ ತೆಗಿಸಿ ಬಾರ್ನ ಕಲಿ ಬಾರ್ ಬೀಗ ತಂದಿದ್ದ. ಆ ಬೀಗ ತೆಗಿಸಿ ಬಾರ್ನ ಕಲಿ ಎಲ್ಲ ಪೊಲೀಸರು ಎಲ್ಲ ಹೋಗಿ ಕ್ಯಾಮ್ರಾ ನೋಡಿದ್ರು. ಇಬ್ಬರು ಪೊಲೀಸರು ಇಟ್ಕೊಂಡು ಬಂದ್ತಾರೆ. ಅದು ನಾವು ನೋಡ್ಕೊಂಬಂದು ಈಗ ಇಲ್ಲಿ ತಡ್ತಾಯಿದ್ರು. ಪುನಃ ಅಲ್ಲಿ ಕಳಿಸಿ ಅಲ್ಲಿಗೋಗಿ ಎಲ್ಗ ಚೆಕ್ ಪೋಸ್ಟ್ಗೆ ಅಲ್ಲೋಗಿ ನಾಯಿ ಬಂದ್ಮೇಲೆ ಆ ಅಂಶ ಹಾಕಲ್ಲ. ನಾಯಿ ಇಟ್ಕೋತವನ ನಾನೇ ಅಂತ ಹೇಳ್ದ. ಹಚ್ಬರ್ಗ ಹಚ್ಬಿಟ್ರು ಈ ಪೊಲೀಸರು. ಇಲ್ಲಿರೋರೆ ಅವ್ನು ಕೇಳಿದವನ ನಮ್ಮ ಹುಡುಗ ತಗೋಕತ್ತೆ ಹಿಂಗೆ ತಳ್ಕೊಂವನ ಜೀಪ್ ಹಚ್ಬಿಟ್ರು. ಕೊಂಡೋಗ್ಬಿಟ್ಟ. ಇನ್ನೇನು ಮಾತು ಯಾವ ಪೊಲೀಸ್ನವ್ರು ಯಾರು ಅಂತ? ಪೊಲೀಸನು ಮಂಜುನಾಥ್ ಅವ್ನು ಇಲ್ಲಿ ಅವನೇ ಹೇಳ್ದ. ನಾನೇ ಅಂತ ಹೇಳ್ದ. ಅವನ ಮೇಲೆ ಪೊಲೀಸ್ ಮನೆಯವ್ರದ್ದು ಪೊಲೀಸ್ ಹೇಳ್ಬೇಕು. ಪೊಲೀಸ್ ಬಂದು ಹೇಳಿ ನೀನು ಅವ್ನು ತಂದೆ ಆಗ್ತಾನೆ ಆಗ್ತಾ ಆಮೇಲೆ ತಂದು ಆಗೋದು ಹಾಸ್ಪಿಟ್ಲ್ ಹಾಕ್ಬಿಡೋನು. 1 ಗಂಟೆ ಮೇಲೆ ಜೋಗಿರೋದು. ಇಲ್ಲಿ ಮನಸ್ಸ ಮೇಲೆ 1:15 1 ಗಂಟೆ ಜೋಗಿರೋದು. ನೋಡಿ ಕ್ಯಾಮ್ರಲ್ಲಿ ಒದ್ದಾಡಿ ಕಾಲು ಕೈ ಒದ್ದಾಡಿ ಹಿಂಗಂದು ಒಂದು ಆಗ ಜೋಗಿರೋದು. 1 ಗಂಟೆ ಮೇಲೆ 48 ನಿಮಿಷ 49 ನಿಮಿಷ ಜೋಗಿರೋದು. ಒದ್ದಾಡಿ ಜೋಗಿರೋದು. ನಮ್ಮ ಮನೆ ಪಕ್ಕ ಐತೆ. ಚೆಕ್ ಪೋಸ್ಟ್ ಮನೆ ನಮ್ಮ ಮನೆ ಪಕ್ಕ ಐತೆ. ನಾನೇ ಬೇಗ 5 ಗಂಟೆಗೆ ಐತೆ. ಅವ್ರನ್ನೇ ಸಮಯ ಕಾಫಿ ಟೀ ಕೂಡ ಕೇಳಿದ್ವಿ. ಇಬ್ಬರು ಕುಂತಿರು ಮಾಡಿ ಬರ್ತಿರು. ಅದ್ರ ಇಬ್ಬರು ಕುಂತಿರು ಬೆಳೆದಿದೆ 5 ಗಂಟೆಗೆ ಹೊಂಟಿದ್ರು. ಸಮಯ ಕಾಫಿ ಟೀ ಕುಡ್ಕೊಂಡಿ ಕಾಫಿ ಕುಡ್ಕೊಂಡು ಕೊಡ್ರಿ ಅಂದ್ರು. ಹೋಗಿ ಬೇಕಲ್ಲಿ ಟೀ ಕುಡ್ಕೊಂಬಂದು ಅವ್ರಿಬ್ಬರು ಕುಂತಿರು. ಅವರು ಆಲೇ 10 ಗಂಟೆ ಮಾಡ್ರು. ನಾನು ಮಾತಾಡ್ತವ್ರ ನಮ್ಮ ಮನೆ ಮುಂದೆ ಕಾಫಿ ಟೀ ಕುಡ್ಕೊಂಡು ಬಂದರು. ನಾವು ಬಂದ್ಬಿಟ್ಟು 7:15 ನಮ್ಮ ಹುಡುಗ ಬಂದ್ಮೇಲೆ ನಮ್ಗೆ ಗೊತ್ತಾಗೋದು. ನಮ್ಗೆ ಗೊತ್ತಿಲ್ಲ. ನೀವೇನಾಗಬೇಕು? ನಮ್ಮ ಹಳೆಯ ಸಮಯ ಯಾವ ತೋರಿಸ್ಬೇಕು, ಅವ್ನು ಪತ್ರಗಳು ತೋರಿಸ್ಬೇಕು. ಯಾರು ಹೊಡೆದಾಕಾರ ಅವ್ರು ಯಾರು ಆಗಾರ ಅವ್ರು ತೋರಿಸಿ ನಿಮ್ಮ ಗೌರ್ಮೆಂಟು ನಿಮ್ಮ ಸರ್ಕಾರ ಯಾರಾಗದ ಏನು ಮಾಡ್ಯಾರ, ಬಾರ್ನ ಹೊಡೆದಾಕಿದಾರೋ ಇನ್ನೂ ಹೊಡೆದಾಕಿದಾರೋ ಅವ್ರು ತೋರಿಸ್ಬೇಕು. ಪೊಲೀಸ್ ಮೇಲೆ ಕೊಡಿ. ಅವನ ಮೇಲೆ ಹೇಳಿ ನಮ್ಗೆ ಶಿಕ್ಷೆ ಕೊಡು ನಮ್ಗೆ ತೋರಿಸಿ. ಬಾರಲ್ಲಿ ತೊಂದರೆ ಆಯ್ತದ. ಬಾರಲ್ಲಿ ಸ್ವಲ್ಪ ತೊಂದರೆ ಆಯ್ತದ. ಪೊಲೀಸರು ಬೇಗ ಕರೆಸಿ ಟಿವಿ ಕರೆಸೋರು. ಆಮೇಲೆ ಅಡ್ಡ ಬಾಡಿ ಓರ್ ಹಾಕ್ಬಿಡ್ತರು. ಆ ಬಾಡಿ ಬಿಡ್ತಂತ ಹೋಗಿ
ಕರೆಸಬೇಕು ಅಂತ ಆಗ ಟಿ ಬಿ ಕರೆಸ್ಮೇಲೆ ಆಮೇಲೆ ನಾಯಿ ಬಂದು ಚೆಕ್ ಮಾಡಿ ಚೆಕ್ ಆಗಿರೋದು ನಾಯಿ ಬಂದು ಅವ್ರು ತೋರ್ತಿರೋ ಸಮಯ ನಾಯಿ ಯಾವಾಗ ಬಂದು ಮೂಸಿ ಹೋಗ್ಬಿಟ್ಟು ಸುತ್ತ ಬಂದು ನೋಡಿ ನಾಯಿ ಹೋಗಿ ಹಿಡ್ಕತ್ತು ಅದು ಇವ್ರು ತೋರ್ತಿರಲಿಲ್ಲ. ಕಾನೂನೇ ಕಾಪಾಡಕ್ ಬಂದಿರೋರು